ನನ್ ಲೆಕ್ಕ ನೋಡ್ದಂಗ್ ಹೋಯ್ತಿದ್ಯಲ್ಲ ನೀನು. ನಾಳೆ ಈ ಮನೆಗೆ ಅಳಿಮಯ್ಯ ಆಗೋನು ಹಿಂಗ್ ಫಿಟ್ ಮಾಡ್ಕೊಂಡು ಹೊಂಟ್ಬಿಟ್ರೆ ಸಂಬಂಧ ಗಟ್ಟಿ ಆಯ್ತದ ಅಂತೀನಿ. ಎಲ್ಲೋಗಳವಳು ಎಲ್ಲೋಗಳು ಅಂತ ನನಗೆ ಗೊತ್ತದೆ. ಸಿಟಿನಾಗೆ ಅದ್ಯಾವ್ದೋ ಕಾಂಪಿಟೇಷನ್ ಅಂತೆ, ಅದಕ್ಕೆ ಹೋಗವಳೆ. ಅದ್ರ ಕೆತ್ರೆ ಸಾನೆ ದುಡ್ಡು ಬರ್ತದಂತೆ, ಅದ್ರಾಗೆ ಅಂಗಡಿ ಮಡಗ್ಬೇಕು ಅಂತ ಇದ್ಲು. ಆ ಕಾಂಪಿಟೇಷನ್ ಎಲ್ಲಿ ನಡೀತಾ ಇದೆ ಅಂತ ಗೊತ್ತಾಯ್ತಾ? ಪೇಪರ್ನಾಗ ಬಂದಿತ್ತು, ಕತ್ತರಿಸ್ ಮಡಗಿವ್ನಿ. ಅಡ್ರೆಸ್ ಐತೆ. ಗೋವಿಂದಣ್ಣ ಯಾಕೋ ಸರಿ ಹೋಗ್ಲಿಲ್ಲ, ಲೆಕ್ಕ ತಗೋ. ಅವಳ ಬಗ್ಗೆ ಚಾಚು ತಪ್ಪದೆ ಎಲ್ಲ ಇಸ್ಯ ನಿಂಗೆ ಹೇಳ್ತಾ ಇವ್ನಿ. ನನ್ ಲೆಕ್ಕ ನೋಡ್ದೆ ಹೋಯ್ತಿದ್ಯಲ್ಲ. ಗೋವಿಂದಣ್ಣ ನೀನ್ ಚಿಂತೆನೆ ಮಾಡ್ಬೇಡ. ವರದಕ್ಷಿಣೆ ಕೊಟ್ರು ಗಂಡ್ಸಿದ್ದಾರು ಈ ಕಾಲದಾಗೆ ದುಡ್ಡು ಕೊಟ್ಟು ಕನ್ಯಾಸನೆ ಬಿಡಿಸ್ತೀನಿ ಅಂತ ಇದ್ಯಾ. ನೀನೇ ನಮ್ಮನೆ ಅಳಿಯ ಆಗ್ಬೇಕು. ಅದಕ್ಕೇನ್ ಬೇಕಾರ ಹೇಳು, ನಾನ್ ಮಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಅವಳು ಎಲ್ಲೂ ಓಡೋದಂಗೆ ಅವಳು ಕಾಲ್ ಕಟ್ಟ ಕೂಡಾಕ್ಬೇಕು. ಇಕ್ಕಿದ್ರೆ ಮಕ್ಕಳೇ ಉಳ್ಕೊಂಡ್ಬಿಡ್ಬೇಕು. ಅವಳು ಕಾಲ್ ಕಟ್ಟಿ ಕಾಯ್ತಾ ಕುಂತ್ಕೊಳಕಾಲೆಲ್ಲ ಮುಗ್ದೋಯ್ತು. ಇನ್ನೇನಿದ್ರು ತಾಳಿ ಕಟ್ಟದೇನಯ್ಯ. ಇದಪ್ಪ ಮಾತು ಅಂದ್ರೆ ಗೋವಿಂದಣ್ಣ ಹೇಳ್ದ ಅನ್ನಕ್ಕೆ ಮದ್ವೆ ಮುಹೂರ್ತದ ಲೆಕ್ಕ ಫಿಕ್ಸ್ ಆದಂಗೆ. ನಡ್ರಲ್ಲ, ಈಗ ಲೆಕ್ಕಾಚಾರ ಸರೋಯ್ತು. ಏಯ್ ಗಮ್ಮಂತಿದೆ ಕಣೆ. ನಿನಗೆ ನೆನಪಿದ್ಯಾ, ನಮ್ಮ ಸೊಸೆ ಕಜ್ಜಾಯ ಮಾಡುವಾಗ ಇದೇ ಥರ ಗಮ್ಮಂತ ಪರಿಮಳ ಬರೋದು. ಹೌದು ರೀ ತಾತ, ನಿಮ್ ಸೊಸೆ ಕಜ್ಜಾಯ ಮಾಡ್ತಾ ಇದ್ರಾ? ಬಹಳ ಚೆನ್ನಾಗಿ ಮಾಡೋಳಮ್ಮ. ಅವಳು ಕಜ್ಜಾಯ ಮಾಡ್ತಿದ್ರೆ ಇಡೀ ಮನೆ ಘಮ ಘಮ ಅನ್ನೋದು. ಬಾಯಿಗಿಟ್ರೆ ಅದ್ರ ರುಚಿ ಆಹಾ, ಹೆಚ್ಚು ಕಮ್ಮಿ ನೀನ್ ಮಾಡಿರೋ ತರನೇ ಇರ್ತಿತ್ತಮ್ಮ. ನಿಂಗೆ ಗೊತ್ತಾ, ನಾನು ಮುಂಚೆ ಪುಟ್ಟದಾಗಿ ಒಂದು ಸ್ವೀಟ್ಸ್ ಅಂಗಡಿ ಇಟ್ಟಿದ್ದೆ. ಲಾಸ್ ಆಗೋಯ್ತು. ಆವಾಗ ನನ್ನ ಸೊಸೆ ಒಂದು ಸ್ಪೆಷಲ್ ಕಜ್ಜಾಯ ಮಾಡೋಳು. ಅದನ್ನ ಅಂಗಡಿಲಿಟ್ಟೆ. ಜನ ಒಳ್ಳೆ ನೊಣ ಮುಚ್ಕೊಂಡಾಗ ಮುತ್ಕೊಳ್ತಿದ್ರು. ಆವಾಗ್ಲಿಂದ ನಮ್ಮ ಅಂಗಡಿ ಎಷ್ಟು ಇಂಪ್ರೂವ್ ಆಗೋಯ್ತು ಗೊತ್ತಾ? ಹೌದಾ ತಾತ? ವಾರೇ ವಾ. ಹಂಗಂದ್ರೆ ನಾನು ಕೂಡ ಒಂದಿನ ಸ್ವೀಟ್ ಅಂಗಡಿ ಇಡ್ತೀನಲ್ಲ? ಖಂಡಿತ ಇಡ್ತೀಯ ಕಣಮ್ಮ. ಯಾಕೆಂದ್ರೆ ನಿನ್ ಕೈ ಗುಣ ಚೆನ್ನಾಗಿದೆ, ನಿನ್ ಕೈ ರುಚಿ ಚೆನ್ನಾಗಿದೆ, ನಿನ್ ಹೃದಯನೂ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಬುದ್ಧಿವಂತಳು, ಚೆನ್ನಾಗಿ ಮಾತಾಡ್ತಾಳೆ, ಒಳ್ಳೆ ವ್ಯವಹಾರ ಜ್ಞಾನ ಇದೆ. ಕಲ್ ಕೊಟ್ರೆ ಅದ್ರನ್ನ ಕೂಡ ಮಾರೋ ಅಂತ ಕಿಲಾಡಿ ಇವಳು. ಇನ್ನಂತದ್ರಲ್ಲಿ ಈ ಕಜ್ಜಾಯ ಯಾವ ಮಹಾ. ನಿಮ್ ಬಾಯಿ ಹರಕೆ ತಾತ. ಇವತ್ ನಾನು ಕಾಂಪಿಟೇಷನ್ ಅಲ್ಲಿ ಗೆದ್ದು ನನಗೆ ದುಡ್ಡು ಬಂದ್ರೆ ನಾನು ಒಂದ್ ದೊಡ್ಡ ಸ್ವೀಟ್ ಅಂಗಡಿ ತೆಗಿತೀನಿ. ಅದ್ರಲ್ಲಿ ಮೊದಲನೇ ಸ್ವೀಟ್ ನಿಮ್ಗೆ. ಥ್ಯಾಂಕ್ ಯು. ಮಾತಿರ್ಲಿ, ಮುಂಚೆ ಪ್ಯಾಕ್ ಮಾಡ್ಕೋ, ಎಲ್ಲ ಲೇಟ್ ಆಗುತ್ತೆ. ಫಸ್ಟು ನೀನು ನಿನ್ನ ರಿಜಿಸ್ಟ್ರೇಷನ್ ನಂಬರ್ ಕೊಡು. ಏನು ಅವರಿಗೆ ಸ್ವಲ್ಪ ಲೇಟಾಗಿ ಬರ್ತೀಯ ಅಂತ ಹೇಳ್ತೀನಿ. ರಿಜಿಸ್ಟ್ರೇಷನ್ ಹಂಗಂದ್ರೆ? ಅಂದರೆ ಕಾಂಪಿಟೇಷನ್ಗೆ ಇನ್ನೂ ರಿಜಿಸ್ಟ್ರೇ ಮಾಡಿಸಿಲ್ವಾ ನೀನು? ಇಲ್ಲ ತಾತ, ನಾನು ರಿಜಿಸ್ಟರ್ ಮಾಡಿಸಿಲ್ಲ ಅಂದ್ರೆ ಕಾಂಪಿಟೇಷನ್ ಭಾಗವಹಿಸಕ್ ಬಿಡಲ್ವಾ? ದೊಡ್ಡ ಕಾಂಪಿಟೇಷನ್ ನಮ್ಮದು, ಅದಕ್ಕೆ ರಿಜಿಸ್ಟರ್ ಮಾಡಿಸಿರ್ಲೇಬೇಕು. ಅದು ಕೆಲಸ ಮಾಡು, ನೀನು ನನ್ನ ಜೊತೆಗೆ ಬಂದ್ಬಿಡು. ಅಲ್ಲಿ ಹೋಗಿ ನಾನೇ ರಿಜಿಸ್ಟರ್ ಮಾಡ್ತೀನಿ. ಆದ್ರೆ ನನ್ನ ಚಿನ್ನಿ? ಚಿನ್ನಿನ? ಯಾರು ಚಿನ್ನಿ? ಇದೇನಮ್ಮ ಇದು? ನೀನ್ ಇಲ್ಲಿ ಯಾಕೆ ಬರಕ್ ಹೋದೆ? ಅದು ನಾನು ಕಾಂಪಿಟೇಷನ್. ಬೇಡಮ್ಮ, ಇದೆಲ್ಲ ನಿನಗೆ ಬೇಡ. ನೋಡು, ಎಂತ ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಬಂದಿವೆ. ಇವ್ರ ಮಧ್ಯೆ ನಿನ್ನ ಕಜಾಯ ಇಟ್ಕೊಂಡು ನೀನ್ ಕಾಂಪಿಟೇಷನ್ ಕೊಡಕ್ಕಾಗತ್ತಾ? ಆಗತ್ತೆ. ಅವಳು ಕಜ್ಜಾಯ ಇಟ್ಕೊಂಡೆ ಈ ಕಾಂಪಿಟೇಷನ್ನಲ್ಲಿ ಭಾಗವಹಿಸ್ತಾಳೆ, ಗೆಲ್ತಾಳೆ ಕೂಡ. ಏನ್ ಮಾವ ಇದೆಲ್ಲ? ಅಲ್ಲ, ಪ್ರತಿ ಸಲನೂ ನಮ್ ಬ್ರ್ಯಾಂಡೇ ಈ ಕಾಂಪಿಟೇಷನ್ ಅಲ್ಲಿ ಗೆಲ್ತಿರೋದು. ಅದರಲ್ಲೂ ಈ ಕಾಂಪಿಟೇಷನ್ ಅಂದ್ರೆ ಪ್ರಸಾದ್ ಭಾವಂಗೆ ಒಂಥರ ಪ್ರೆಸ್ಟೀಜ್ ಇದ್ದಾಗಲ್ವಾ? ಗೊತ್ತಿದೆ, ನನಗೆ ಗೊತ್ತಿದೆ. ಅವನಿಗೆ ನಮ್ಮ ಪರಂಪರೆಯ ಸಿಹಿಗಳ ಬಗ್ಗೆ ಒಂದು ರೀತಿ ತಾತ್ಸಾರ ಇದೆ ಅನ್ನೋದು ನನಗೆ ಗೊತ್ತಿದೆ. ನನಗದನ್ನು ಸಹಿಸೋದಕ್ಕಾಗೋದಿಲ್ಲ. ಕಜ್ಜಾಯ ಇಟ್ಕೊಂಡು ಇವಳು ಗೆಲ್ಲೋದಕ್ಕಾಗೋದಿಲ್ಲ ಅಂತ ನೀವೆಲ್ಲ ಮಾತಾಡ್ತಾ ಇದ್ದೀರಾ. ಆದರೆ
ನನ್ನ ಮನಸ್ಸು ಇವಳು ಗೆದ್ದೇ ಗೆಲ್ತಾಳೆ ಅಂತ ಹೇಳ್ತಾ ಇದೆ. ಸರಿ ಮಾವ, ನಿಮ್ಮಿಷ್ಟ. ತಾತ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಯಾಕೋ ಭಯ? ನೋಡಿ, ಇಲ್ಲೆಲ್ಲ ತಂದಿರೋ ಸ್ವೀಟ್ಸು ಬಣ್ಣದಂಗ್ ಮಿಂಚ್ತಾ ಇದಾವೆ. ಅವರು ಸ್ವೀಟ್ ಅಂಗಡಿ ಹೆಸರನ್ನೆಲ್ಲ ಪ್ರಿಂಟ್ ತೆಗ್ಸಿ ಅಂಟಿಸಿದ್ದಾರೆ. ನನ್ನ ಹತ್ರ ಇದು ಯಾವುದು ಇಲ್ಲ. ಆದ್ರೆ ನಿನ್ನ ಹತ್ರ ಗೆದ್ದೇ ಗೆಲ್ಲಬೇಕು ಅಂತ ಅನ್ನೋ ಛಲ ಇದೆ. ನಿನ್ನ ಸ್ವೀಟ್ಸ್ ಅಲ್ಲಿ ರುಚಿ ಇದೆ. ಇನ್ನು ಆಹಾ, ಅದ್ಭುತವಾದ ಜಾತಕ. ಒಬ್ಬ ರಾಜಕುಮಾರನ ಜಾತಕ ಅಂದ್ರೆ ಹೀಗೆ ಇರುತ್ತೆ. ಚಿನ್ನದ ತಟ್ಟೆಯಲ್ಲೇ ಊಟ ಮಾಡೋ ಯೋಗ, ಆಸ್ತಿ ಅಂತಸ್ತು ಐಶ್ವರ್ಯ ವಿಷಯದಲ್ಲಿ ರಾಜಯೋಗ. ಹೌದು ಜೋಯಿಸ್ರೆ, ನೀವು ಹೇಳ್ದಾಗೆ ಅವನು ರಾಜ್ಕುಮಾರನೇ. ನಾವು ಅವನಿಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಅವನು ಚೆನ್ನಾಗೇ ದುಡಿತಾ ಇದ್ದಾನೆ. ಆದ್ರೆ ನಮ್ಗೆಲ್ಲ ಅವನ ಜೀವನದ ಬಗ್ಗೆನೇ ಯೋಚನೆ. ನೋಡೋಣ, ಹುಡುಗನಿಗೆ ರಾಜಕುಮಾರನಿಗೆ ಇರಬೇಕಾದಂತ ಗುಣಗಳೇ ಇದೆ. ಇದ್ದಿದ್ದನ್ನ ಸಾಧಿಸೋ ಛಲ, ಅಷ್ಟೇ ಮುಂಗೋಪಿ. ಹಾಗೆ ಯಾರ ಜೊತೆನೂ ಹೆಚ್ಚಿಗೆ ಬೆರೆಯವನಲ್ಲ ಅಲ್ವಾ? ಹೌದು, ಮನೇಲೆ ಅವನು ಅವನಪ್ಪ ಸರಿಯಾಗಿ ಮಾತಾಡಲ್ಲ. ಇನ್ ಹೊರಗಿನ ಪ್ರಪಂಚದಲ್ಲಿ ಅವನು ಯಾರ ಜೊತೆನೂ ಬೆರೆಯಲ್ಲ. ಜನಗಳು ಅಂದ್ರೆ ಅವನಿಗೆ ಆಗೋದೇ ಇಲ್ಲ. ರಾಜ್ಕುಮಾರ ಅಂದ್ಮೇಲೆ ಆ ಗತ್ತು ಗಾಂಭೀರ್ಯ ಇದ್ದಿದ್ದೆ. ಅಯ್ಯೋ ಶಿವನೇ, ಏನಪ್ಪಾ ಇದು ಪರೀಕ್ಷೆ?